ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸನ್ನಿಧಿ ಝೋನ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ 4 o'clock ಎದ್ದು ತಲೆಗೆ ಸ್ನಾನ ಮಾಡಿ ರೆಡಿಯಾಗಿ ನಾವೆಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಬೆಟ್ಟ ಹತ್ಬೇಕು ಅಂದ್ಕೊಂಡಿದ್ದೀವಿ ಗಾಯ್ಸ್. ಇವಾಗ ಆಲ್ರೆಡಿ 6 o'clock ಆಗಿದೆ. ನಾವು ಬೆಳಗ್ಗೆ 4 o'clockಗೆ ಎದ್ದು ರೆಡಿ ಆಗಿದ್ವಿ. ಪಪ್ಪ ಗಾಡಿ ಓಡಿಸ್ತಾ ಇದ್ದಾರೆ, ಅಮ್ಮ ಇಲ್ಲೇ ಕೂತಿದ್ದಾರೆ. ಇವಾಗ ಚಿಕ್ಕು ನೋಡಿ ಗಾಯ್ಸ್. How excited are you, Chiku? How excited are you, Chiku? So much. So much. ನಾವು ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದೀವಿ. ನಾವು ಖಾಲಿ ಹೊಟ್ಟೆಲೆ ಹತ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದು ಊಟ ತಿಂತೀವಿ. ಫಸ್ಟ್ ಇಲ್ಲೇ ಇದ್ದಿದ್ದು ಇದೇ ನಮ್ಮ ಹಳೆ ಮನೆ. ಒಂದು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ಅದೇ ನಮ್ಮ ಹಳೆ ಮನೆ. ಇವಾಗ ನಾವು ಶಿಫ್ಟ್ ಆಗಿದ್ದೀವಿ. ಇದು ಕಿರಣ್ ಸ್ಟೋರ್ ಅಂತ. ಆಮೇಲೆ ಇನ್ನ ಸ್ವಲ್ಪ ಮುಂದೆ ಹೋದ್ರೆ ನನ್ನ ಹಳೆ ಸ್ಕೂಲ್ ಬರ್ತಿತ್ತು. ಬೆನಕ ಹಾಸ್ಪಿಟಲ್ ಇತ್ತು, ಅಲ್ಲೇ ನಾವು ಯೂಶಲ್ ಆಗಿ ಬರ್ತಿದ್ದು. ಏನಾನ ಜ್ವರ ಗಿರ ಏನಾನ ಇದ್ರೆ. ಆಮೇಲೆ ನನ್ನ ಸ್ಕೂಲಿಂದ ಮುಂದೆ ಇದೆ ಆರ್ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲು. ತೋರಿಸ್ತೀನಿ ಬನ್ನಿ ಗಾಯ್ಸ್. ನಮ್ದೊಂದು ಹೋಟ್ಲ್ ಇತ್ತು, ಅದಿಲ್ಲೇ ಸ್ವಲ್ಪ ಮುಂದೆ ಅಲ್ಲಿ ಕಾಣಿಸ್ತಿದೆ ನೋಡಿ. ಟೀ ಸ್ನ್ಯಾಕ್ಸ್ ಬಿರಿಯಾನಿ ಅಂತ ಅಲ್ಲಿ ಫಸ್ಟ್ ಮಾಡ್ತಿದ್ವಿ, ಇವಾಗ ಮಾಡ್ತಿಲ್ಲ ಅಷ್ಟೇ. ಯಾರೋ ಬೇರೆಯವ್ರು ಮಾಡ್ತಾ ಇದ್ದಾರೆ. ಬೇರೆಯವ್ರು ಕೊಟ್ಬಿಟ್ಟಿದ್ವಿ. ಇದು ಗೊರಗುಂಟೆ ಪಾಳ್ಯಕ್ಕೆ ಹೋಗ್ತಾ ಇರೋ ರೋಡ್. ಎಲ್ಲ ಸ್ವಲ್ಪ ಲೈಟಾಗಿ ಚಳಿ ಇದೆ. ಬೆಟ್ಟ ಹತ್ತುವಾಗ ಸ್ವಲ್ಪ ಬಿಸಿಲಾಗುತ್ತೇನೋ ಗೊತ್ತಿಲ್ಲ. ಮೈಸೂರು ರೀಚ್ ಆಗಕ್ಕೆ 9:30 ಆಗುತ್ತೆ ಗಾಯ್ಸ್. ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತ. ಗಾಯ್ಸ್ ಫಸ್ಟ್ ಟೈಮ್ ನಾನು ಬೆಟ್ಟ ಹತ್ತುತ್ತಾ ಇರೋದು. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೆ? 4 o'clock ಎದ್ದಿದ್ದೀನಿ ಗಾಯ್ಸ್. ಫಸ್ಟ್ ಟೈಮ್ 4 o'clock ಎದ್ದಿದ್ದೀನಿ. ನಾವು ಮನೆ ಎಷ್ಟು ಗಂಟೆ ಬಿಡಬೇಕು ಅಂದ್ಕೊಂಡಿದ್ದು? 6 o'clock ಆಯ್ತು ಬಿಡಬೇಕು ಅಂದ್ಕೊಂಡಿದ್ವಿ. ಆದರೆ ಆಗಲೇ 6:30 ಆಗೋಯ್ತು. ನಾವು 4 o'clockಗೆ ಬಿಡಬೇಕು ಅಂದ್ಕೊಂಡಿದ್ವಿ ಗಾಯ್ಸ್. ಆದರೆ ಇವಾಗ 6 o'clock ಆಗಿದೆ. ಆದರೆ ಅಲ್ಲಿ ರೀಚ್ ಆಗಿ ದರ್ಶನ ಮಾಡ್ಕೊಂಡು ಊಟ ತಿನ್ನೋ ಅಷ್ಟೊತ್ತಿಗೆ ಫುಲ್ಲು ಟೈಮ್ ಆಗೋಗುತ್ತೆ ಗೈಸ್. ನಾವು ಬರುವಾಗ ಫುಲ್ಲು ಟ್ರಾಫಿಕ್ ಕಡಿಮೆ ಇತ್ತು, ಆರಾಮಾಗಿ ರೋಡ್ ಕ್ಲಿಯರ್ ಇತ್ತು. ಇವಾಗ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗಿದೆ, ನೀವು ನೋಡ್ಬೋದು ನೋಡಿ. ಆಮೇಲೆ ಸ್ವಲ್ಪ ಸೆಕೆ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಇನ್ನು ಮುಂದೆ ಫುಲ್ ಸೆಕೆ. ನಾವಿವಾಗ ಎಕ್ಸಾಕ್ಟಾಗಿ ಗೊರಗುಂಟೆ ಪಾಳ್ಯದಲ್ಲಿದ್ದೀವಿ. ಟ್ರಾಫಿಕ್ ಇದೆ ನೋಡಿ ಗಾಯ್ಸ್. ಆಗಲೇ ನೋಡಿ ಫುಲ್ಲು ಜನ ಎಲ್ಲ ಎದ್ದು ಫುಲ್ಲು ಬಸ್ಸೆಲ್ಲ ಓಡಾಡ್ತಾ ಇದೆ. ಫುಲ್ಲು ಟ್ರಾಫಿಕ್ಕು. ಬೆಳಕಾಯ್ತು, ಫುಲ್ ಅಂಗಡಿಗಳೆಲ್ಲ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಹೋಟೆಲ್ಗಳೆಲ್ಲ ಸ್ವಲ್ಪ ಹೋಟೆಲ್ಸ್ಗಳೆಲ್ಲ ತೆಗ್ದಿದ್ದಾವೆ. ಇನ್ನೂ ಸ್ವಲ್ಪ ಅಂಗಡಿ ತೆಗ್ದಿಲ್ಲ. ಎಕ್ಸಾಕ್ಟಾಗಿ ಟೈಮ್ ಬಂದ್ಬಿಟ್ಟು 6:45 ಆಗಿದೆ ಗಾಯ್ಸ್. ಸ್ವಲ್ಪ ಜನ ಅಲ್ಲೆಲ್ಲ ಊರಿಗೆ ಹೋಗಕ್ಕೆ ರೆಡಿ ಆಗಿದ್ದಾರೆ ನೋಡಿ ಗಾಯ್ಸ್. ಅಲ್ಲಿ ಸ್ಟಾರ್ಟ್ ಆಗಿದ್ದು ಇನ್ನೂ ಇಲ್ಲಿವರೆಗೂ ಇದೆ. ಇನ್ನೂ ಹೋಗ್ತಾ ಇದೆ. ಯಪ್ಪ, ಬೆಳಗ್ಗೆನೆ ಇಷ್ಟೊಂದು ಟ್ರಾಫಿಕ್ ಇದೆ ಅಂದರೆ ನೋಡಿ. ಇಲ್ಲಿಗೆ ಸ್ಟಾಪ್ ಆಗಿದೆ, ಇಲ್ಲಿಗೆ ಬಂದು ಸ್ಟಾಪ್ ಆಗಿದೆ. ಓ, ನಮ್ಮ ರೋಡ್ ಫುಲ್ ಕ್ಲಿಯರ್ ಇದೆ. ಸ್ವಲ್ಪ ಟ್ರಾಫಿಕ್ ಅಷ್ಟೇ ನಮ್ಮ ರೋಡು. ಚಳಿ ಆಗ್ತಿದೆಯಾ ಸೆಕೆ ಆಗ್ತಿದೆಯಾ? ನಾರ್ಮಲ್ ನಂಗೊಂದು ಸ್ವಲ್ಪ ಚಳಿ ಆಗ್ತಾ ಇದೆ, ಅದಕ್ಕೆ ಸ್ವೆಟ್ರ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ಫ್ರೆಂಡ್ಸ್, ನಾವೆಲ್ಲ ಒಂದು ವಾಟರ್ ಬಾಟಲ್ ಕ್ಯಾರಿ ಮಾಡಿದ್ದೀವಿ. ಇದು ಚಿಕ್ಕದು, ಇದು ಅಮ್ಮದು, ಇದು ನಂದು, ಅದು ಪಪ್ಪದು. ಜಾಸ್ತಿ ಬಾಯಾರಿಕೆ ಆಗುತ್ತೆ ಅಂತ ಮನೆಯಿಂದನೇ ನಾವು ವಾಟರ್ ಬಾಟಲ್ಸ್ ಕ್ಯಾರಿ ಮಾಡಿದ್ದೀವಿ. ಸೌಂಡ್ ಕೊಡ.
ಗೈಸ್ ನಾವು ಮೈಸೂರಿಗೆ ಬಂದಿದ್ದೀವಿ. ಈಗ ಇವರೆಲ್ಲ ಕುತ್ಕೊಂಡು ಊಟ ತಿಂತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಾವು ಈ ಹೋಟೆಲ್ಗೆ ಬಂದಿದ್ದೀವಿ. ನೋಡೀಗ ಇಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಎಲ್ಲರೂ ಇವರು ಇಡ್ಲಿ ತಗೊಂಡಿದ್ದಾರೆ, ಕೇಸರಿ ಬಾತ್, ಸೆಟ್ ದೋಸೆ ಮತ್ತೆ ನಾನು ಪುಡಿ ಇಡ್ಲಿ ಹೇಳಿದ್ದೀನಿ, ಬರುತ್ತೆ ಅಂತ ತನಕ ವೆಯ್ಟ್ ಮಾಡಿ ಗಾಯ್ಸ್. ಇಲ್ಲಿ ನೋಡಿ ಈ ಹೋಟೆಲ್ ಹೆಸರು ಹರಿಗೋವಿಂದ ಅಂತ. ಇಲ್ಲಿ ಪುಡಿ ಇಡ್ಲಿ ಅಂತೂ ಫುಲ್ಲು ಫೇಮಸ್ ಗಾಯ್ಸ್, ಫುಲ್ ಫೇಮಸ್ಸು, ಸಖತ್ತಾಗಿರುತ್ತೆ. ನನ್ನ ಫೇವ್ರೇಟ್ ಇದು, ನನಗೆ ತುಂಬ ಇಷ್ಟ ಪುಡಿ ಇಡ್ಲಿ ಹೋಟೆಲಲ್ಲಿ. ಅವತ್ತ ನಾವು ಮೈಸೂರಿಗೆ ಬಂದಾಗ ಟ್ರೈ ಮಾಡಲೇಬೇಕು ಗಾಯ್ಸ್, ಎಸ್ಪೆಷಲಿ ಪುಡಿ ಇಡ್ಲಿ. ಉಪವಾಸ ಹೋಗ್ತೀನಿ ಅಂದೆ. ಹೌದು, ಉಪವಾಸ ಹೋಗ್ತೀನಿ ಅಂದ್ಕೊಂಡೆ, ಆದರೆ ಹೊಟ್ಟೆ ಹಸಿತಿತ್ತು, ಅದಕ್ಕೆ ನಾವು ಹರಿಗೋವಿಂದಾಗ ಬಂದಿದ್ದೀವಿ ಗಾಯ್ಸ್. ಟೈಮ್ ಆಲ್ರೆಡಿ 9 ಆಗಿದೆ. ಆದರೆ ಬಿಸಿಲು ನೋಡಿ ಹೆಂಗ ಬೀಳ್ತಾ ಇದೆ. ಹೆಂಗತ್ತಿದ್ಯಾ ಬೆಟ್ಟನ? ಬೆಟ್ಟ ಹತ್ತಬೇಕು, ಹೆಂಗೆ ಹತ್ತುವ ಗೊತ್ತಿಲ್ಲ. ಸೆಕೆಂಡಿ ನೀನು ಬೆಟ್ಟ ಹತ್ತಬೇಡ, ಎತ್ಬಿಡ. ಸಮರ್ ಹತ್ತತ್ತೀಯ ಎತ್ತತ್ತೀಯಾ? ಹತ್ತತ್ತೀಯಾ? ಅದೇ ನಾನು ಆಸಲಿ ಅವಾಗ ನಿಂಗೆ ಇಲ್ಲಿ ಗೊತ್ತಿರಲಿಲ್ಲ, ಇಲ್ಲಿ ಪುಡಿ ಇಡ್ಲಿ ಚೆನ್ನಾಗಿರುತ್ತೆ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಮಸಾಲೆ ದೋಸೆ ತೊಗೊಂಬಿಟ್ಟಿದ್ದೆ. ಈ ಸಲ ನಾನು ಪುಡಿ ಇಡ್ಲಿನೇ ತೊಗೊತಾ ಇದ್ದೀನಿ ಗಾಯ್ಸ್. ಆ ಇಡ್ಲಿ ಮೇಲೆ ತುಪ್ಪ ಹಾಕಿ ಪುಡಿ ಇಡ್ಲಿ ಹಾಕ್ತಾರೆ, ಸೂಪರಾಗಿರುತ್ತೆ ಗಾಯ್ಸ್. ನೋಡಿ ನನ್ನ ಪುಡಿ ಇಡ್ಲಿ ಬಂದಿದೆ. ಇವರು ತುಂಬ ನಗ್ಸ್ತಾ ಇದ್ದಾರೆ ನೋಡಿ. ಟೇಸ್ಟ್ ಮಾಡು. ಈಗ ಟೇಸ್ಟ್ ಮಾಡೋ ಸಮಯ. ಎಷ್ಟು ಸಾಫ್ಟ್ ಇದೆ ಅಂದರೆ ಹೂವು ಹೇಳ್ಬೇಕಂದ್ರೆ ಹೇಳ್ಬಾರ್ದಂದ್ರೆ ಪುಡಿ ತಿನ್ನೋಕೆ ಬರಲ್ಲ. ಹೆಂಗಿದೆ ಟೇಸ್ಟ್ ಹೇಳು. ಎಮ್ಮೆ ಥರ ಎಮ್ಮೆ ಥರ ಇದೆಯಾ? ಏನಂತೆ? ಜೊತೆ ಒಂದು ಕಾಫಿ ತಗೊಳ್ಳಿ. ಎಮ್ಮೆ ಥರ ಇದೆ ಅಂತ. ಎಮ್ಮೆ ಥರ ಇದೆಯಂತೆ. ಸರಿ ಎಮ್ಮೆ ಇದೆ ಎಮ್ಮೆ. ತಿನ್ನತ್ತೇನೋ. ಫ್ರೆಂಡ್ಸ್, ನಾವು ಫೈನಲಿ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ನಾವು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 10 o'clock ಆಗಿದೆ. ಎಷ್ಟು ಸುಸ್ತಾಗುತ್ತೆ ನೋಡೋಣ ಬನ್ನಿ ಗೈಸ್. ಸೊ ಟೋಟಲ್ 1000 steps ಇದೆ. ಹುಡುಗ ಬಂದಿಲ್ಲ ಇವತ್ತು. ಹುಡುಗ ಬಂದಿಲ್ಲ. ಹಾಂ ಆಯ್ತು. ಚಾಮುಂಡೇಶ್ವರಿ ಪಾದ ಅಂತ ಹೋಗೋಣಮ್ಮ. ನೋಡಿ ಫ್ರೆಂಡ್ಸ್, ಇವ್ರು ಒಂದೊಂದು ಮೆಟ್ಲಿಗೂ ಅರ್ಶಿನ ಕುಂಕುಮ ಇಟ್ಕೊಂಡು ಹೋಗ್ತಾರೆ. ನಮಗೆ ನಡೆಯೋದೇ ಕಷ್ಟ, ಅದರಲ್ಲಿ ಇವರು ಅರ್ಶಿನ ಕುಂಕುಮ ಇಟ್ಕೊಂಡು ಹೋಗ್ತಾರೆ. ನಮ್ಮ ಪಪ್ಪ ಹೇಳಿದ್ರು, ಅವ್ರು ಏನೋ ಅರ್ಕೆ ಹೊತ್ಕೊಂಡಾಗ ಮಾತ್ರ ಈ ಥರ ಮಾಡ್ತಾರೆ ಅಂತ. ಫುಲ್ ಗ್ರೇಟ್ ಅಲ್ವಾ? ಸುಸ್ತಾಗೋಯ್ತು ಸನ್ನಿಧಿ. ಓನ್ಲಿ 10 steps ಅಷ್ಟೇ ಬಂದಿದ್ದು ನೀನು.
ಸುಸ್ತಾಗ್ತಾ ಇದೆಯಾ? ಏನು 10 ಸ್ಟೆಪ್ಸ್ ಅಲ್ಲಿಂದ ಇಲ್ಲಿ ಬಂದಿದ್ದೀನಿ. ಇನ್ನೂ 1000 ಸ್ಟೆಪ್ ಹತ್ಬೇಕು ನಡಿ. ತಲೆ ಕ್ಲಿಪ್ ಹಾಕು. ಇಲ್ಲೇ ಅಷ್ಟೇ ಅಲ್ವಾ? ಇದರಲ್ವಾ? ಹೇಳು. ಇಲ್ಲ. ಫ್ರೆಂಡ್ಸ್, ಮೈಸೂರಲ್ಲಿ ಸ್ವಲ್ಪ ಜನ ವಾಕಿಂಗ್ ಅಂತ ಬೆಟ್ಟಕ್ಕೂ ಕೂಡ ಬರ್ತಾರೆ. ಎಷ್ಟು ಚೆನ್ನಾಗಿರುತ್ತಲ್ವಾ ಫ್ರೆಂಡ್ಸ್ ಡೈಲಿ ಹತ್ತೋದು. ನನ್ನ ಸಬ್ಸ್ಕ್ರೈಬರ್ ಯಾರನ್ನ ಮೈಸೂರವರಾಗಿದ್ದರೆ ನೀವು ಯಾರಾದರೂ ಇಲ್ಲೇ ವಾಕಿಂಗ್ ಬರ್ತೀರಾ ಅಂದರೆ ಕಮೆಂಟ್ ಮಾಡಿ ಗೈಸ್. ಗೊತ್ತಾಗುತ್ತಲ್ಲ ಹತ್ತಿ ಇಳಿಯೋದಲ್ಲ. ನೋಡಿ ಎಷ್ಟು ಜನ ಇಟ್ಟಿದ್ದಾರೆ ಅರ್ಶಿನ ಕುಂಕುಮ. ನಾವೇ ಅದನ್ನ ಇಟ್ಟಿದ್ದೀವ? ಇಲ್ಲ, ಏನಾದರೂ ಅರಿಸ್ಕೊಂಡಿರ್ತಾರಲ್ಲ, ಅದಾದರೆ ಬರ್ತೀನಪ್ಪ ಅಂತ ಹೇಳ್ಕೊಂಡಿರ್ತಾರೆ. ಸ್ಟಾರ್ಟ್ ಮಾಡಿ. ಬನ್ನಿ, ಕಮಾನ್ ಕಮಾನ್. ವಾಟರ್ ಬಾಟಲ್ ತರಬೇಕಿತ್ತು ಅಲ್ವಾ? ಅಲ್ವಾ, ನಂಗೆ ತೋರಿಸ್ತಾ ಆಗ್ತಾಯಿದೆ. ಓ, ಇಡ್ಲಿ ತಿನ್ನಿ. ಗಾಯ್ಸ್, ನಾವು ಏನು ಗೊತ್ತಾ ಗಾಯ್ಸ್, ನಾವೆಲ್ಲ ಚಪ್ಪಲಿ ಹಾಕೊಂಡಿಲ್ಲ. ನಿಮ್ಮ ಸನ್ನಿಧಿ ಝೋನ್ ಹಾಕೊಂಡು. ಸನ್ನಿಧಿ ಝೋನ್ ಅಂತ ಅದಕ್ಕೆ ಬರೀ ಕಾಲಲ್ಲೆಲ್ಲ ನಡೆಯೋಕ್ಕಾಗಲ್ಲ, ಹತ್ತದೇ ದೊಡ್ಡ ಕಷ್ಟ. ಅದಕ್ಕೆ ಸನ್ನಿಧಿ ಬೆಟ್ಟನೇ ಎತ್ತುತ್ತೀನಿ ಅಂದವಳು, ಹತ್ತಕ್ಕೆ ಆಗ್ತಿಲ್ಲ. ಸ್ಟೆಪ್ಸ್ ಹತ್ತಿದ್ದೀವಿ, ಇನ್ನೂ ಸ್ವಲ್ಪ ಹತ್ತಬೇಕು. ಆಗ್ತಾಯಿಲ್ಲ, ಫುಲ್ ಸುಸ್ತಾಗೋಯ್ತು ಸನ್ನಿಧಿಗೆ. ಹೌದು. ಏನಾದರೂ ಹರಕೆ ಹೊತ್ಕೊಂಡಿದ್ರೆ ಅದು ಮಾಡ್ತಾರೆ ಸರಿ. ಒಂದೊಂದು ಮೆಟ್ಲಿಗೂ ಇಡಬೇಕು, ಸ್ಟೆಪ್ಸ್ಗೂ. ಹಿಂಗೆ ಹತ್ತದೇ ಕಷ್ಟ. ನಿನಗೆ ಬಂದ್ಬಿಡು, ಇಲ್ಲೇ ಕೂತಿರ್ತೀಯಾ? ನೋಡಿ ಎಷ್ಟು ಜನ ಇಟ್ಕೊಂಡು ಹೋಗ್ತಾರೆ ಸನ್ನಿಧಿ. ಹೋಗೋಣ ಬರಮ್ಮ. 500 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು, ಇನ್ನು 400 ಇದೆ. ಇನ್ನೂ 500 ಇದೆಯಮ್ಮ. ಹೌದಾ? ಫ್ರೆಂಡ್ಸ್, ನಾವು ಹತ್ಕೊಂಡು ಬರುವಾಗ ನಾವು ನೋಡಿದ್ವಿ, ಇವರು ತುಂಬ ಚೆನ್ನಾಗಿರೋ ಸ್ಕಲ್ಪ್ಚರ್ ಮಾಡ್ತಿದ್ರು. ಆನೆ ಇರ್ಬೋದು, ಬುದ್ಧ ಇರ್ಬೋದು, ಆಮೇಲೆ ಇವಾಗ ಇದು ನಂದಿ, ಎಲ್ಲನೂ ಕಲ್ಲಲ್ಲೇ ಕೆತ್ತಾರೆ ಗೈಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅವ್ರ ಕೈಯಲ್ಲೇ ಮಾಡ್ತಿರೋದು, ಎಷ್ಟು ಸಕ್ಕದಾಗಿ ಮಾಡಿತಾ ಇದ್ದಾರೆ. ಆಮೇಲೆ ಚಿಕ್ಕ ಚಿಕ್ಕದಾಗಿ ಬುದ್ಧ, ಆಮೇಲೆ ನಂದಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನಾವು ನೋಡಿ ಸ್ವಲ್ಪ ಹೊತ್ತಾದಮೇಲೆ ಬೆಟ್ಟ ಹತ್ತೋದನ್ನು ಕಂಟಿನ್ಯೂ ಮಾಡಿದ್ವಿ. ಕೋತಿ ಕಿತ್ಕೊಂಡ್ಬಿಡುತ್ತೆ ಅಂತ ರಬ್ಬರ್ ಬ್ಯಾಂಡ್. ಅದಕ್ಕೆ ಬಂದು ಕಿತ್ಕೊಂಡ್ಬಿಡುತ್ತಾ ಅಂತ ಭಯ ಗೊತ್ತಿಲ್ಲ. ನಿನಗೆ ಮಾತ್ರ ಗೊತ್ತು. ಹತ್ತು ಓಡಿದ್ರೆ ಮತ್ತೆ ಸುಸ್ತಾಗುತ್ತೆ ನಿನಗೆ. ಕುತ್ಕೋಬಂಗ್ನೆ, ಒಳ್ಳೆ ಚೀತಾ ಥರ ಕೂತಿದ್ದ ನಾನು. ಕುತ್ಕೊಂಬಂದೆ. ಚೀತಾ ಥರ ಬ್ಲ್ಯಾಕ್, ಏನಂತಾರೆ, ಬ್ಲ್ಯಾಕ್ ಪ್ಯಾಂಥರ್. ಬಾ ಮಗ್ನೆ, ಸಾಕು. ಫ್ರೆಂಡ್ಸ್, ನಾವು ಆಗಲೇ ಒಂದು 800 ಸ್ಟೆಪ್ಸ್ ಹತ್ತಿದ್ದೀವಿ. ಟಾಪಿಂದ ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಮೈಸೂರ್ದು ಫುಲ್ ಫಾಗಿ ಥರ ಸಕ್ಕತ್ತಾಗಿದೆ ಫ್ರೆಂಡ್ಸ್. ನಾವು ಇಡೀ ಮೈಸೂರೇ ನೋಡ್ಬೋದು ಇಲ್ಲಿ ನಿಂತ್ಕೊಂಡು. ತುಂಬ ಸೂಪರ್ ಆಗಿದೆ. ನನ್ನ ಮೊಬೈಲಲ್ಲೂ ಕಾಣ್ತಿದೆ, ಏನು ಐಫೋನಲ್ಲೇನಾ, ಬಟ್ ಕ್ಲಿಯರ್ ಆಗಿ ಕಾಣಲ್ಲ ಅಷ್ಟೇ, ಮೂವ್ ಆಗ್ತಾ ಇದೆ. ನೋಡೋರೆಲ್ಲ ಹೆಂಗೆ ಕೂತಿದ್ರು, ಬಿದ್ದೋಗುತ್ತೆ ನಿಂದೆಗಡೆ ಬಂಡೆ. ಸನ್ನಿಧಿ ನೋಡು, ಒಂದೇ ಒಂದು ಬೆರಳಲ್ಲಿ ಇಟ್ಕೊಂಡಿದ್ದಾಳೆ. ಎಲ್ಲ ಶೋಮಿ ಆ ಫೇಸ್. ಕಿರು ಬೆರಳಲ್ಲಿ ಇಷ್ಟು ದಪ್ಪ. ಸಾಕ್ಬಿಡು.
ಪಪ್ಪ ತಲೆಯಲ್ಲಿ ಇಟ್ಕೊಂಡಿರೋದು ಅದನ್ನ. ನೀನ್ ತಲೆ ಬಿಡ್ಸು, ತಲೆ ಇಡ್ಸು. ಬೇಗ ಪಾಪ ಹೇಳ್ತೀನಿ. ನಾನು ಇಟ್ಕೊಂಡಿದ್ದೆ. ಬಿಟ್ಬಿಡೆ. ಬಿಟ್ಟು. ಇಟ್ಕೊಳ್ಳಿ. ತಳ್ಳಕ್ಕೆ ಆಗೋದಿಲ್ಲ. ಇನ್ನು ಎಷ್ಟು ಸ್ಟೆಪ್ಸ್ ಇದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ಆದರೆ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಎಸ್ಪೆಷಲಿ ಈ ಬಿಸಿಲಲ್ಲಿ ಬಂದು ಬರಂಗಿದ್ರೆ ಬೆಳಗಿನ ಜಾವನೇ ಬರಬೇಕು. ಈ ಬಿಸಿಲಲ್ಲಿ ಬಂದ್ಬಿಟ್ರೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ಅಲ್ವಾ? ನೋಡಿ ಇದೆಲ್ಲ ಪೇಂಟ್. ನಾನು ಎಲ್ಲರಿಗಿಂತ ಫಾಸ್ಟ್ ಹೋಗ್ಬೇಕು ಅಂತ ಹೊಡ್ತಾ ಇದ್ದೀನಿ ಗಾಯ್ಸ್. ನಾನು ಬರುವಾಗ ಅಲ್ಲಿ ಕೆಳಗಿಂದ ಮೇಲೆ ಬರುವಾಗ ಒಂದು ಅಂಗಡಿ ಇತ್ತು, ಅಲ್ಲಿ ಜ್ಯೂಸ್ ಕುಡಿದೆ. ಆಮೇಲೆ ಒಂದು ಬಾಟಲ್ ನೀರು ತೊಗೊಂಡ್ವಿ. ನಾವು ಬರುವಾಗ 4 ಬಾಟಲ್ ನೀರು ತಂದಿದ್ವಿ, ಬಟ್ ನಾವು ತೊಗೊಂಡ್ಬರೋದೇ ಮರ್ತೋಗ್ಬಿಟ್ಟಿದ್ದೀವಿ. 6ನೇ ಕ್ಲಾಸ್. ನಾವು ಇವ್ರ ಹತ್ರ ಕುಂಕುಮ ಹಚ್ಚಿಸ್ಕೊಂಡ್ವಿ ಫ್ರೆಂಡ್ಸ್. ಇವಾಗ ಇವರೆಲ್ಲ ಹಚ್ಚಿಸ್ಕೊತಾರೆ, ನಾನು ಬೇಗ ಮುಂದೆ ಹೋಗ್ಬಿಡ್ತೀನಿ. ಅಲ್ಲಿ ಒಂದು ಮಾಜ ಕೊಡಿದೆ, ಆಮೇಲೆ ಕಬ್ಬಿನ ಹಾಲು, ಒಂದು ವಾಟರ್ ಬಾಟಲ್ ತೊಗೊಂಡ್ವಿ, ಬಿಸ್ಲರಿ ವಾಟರ್ ಬಾಟಲು. ಮನೆಯಿಂದ 4 ಬಾಟಲ್ ತೊಗೊಂಬಂದಿದ್ದೆ, ಆದರೆ ಬೆಟ್ಟ ಹತ್ತುವಾಗ ಎಲ್ಲ ಮರ್ತೋಗ್ಬಿಟ್ಟೆ ತೊಗೊಂಬರೋದು. ಸೊ ನಿಮ್ಮ ಜೊತೆ ಮಾತಾಡ್ಕೊಂಡು ಬಂದರೆ ಸುಸ್ತೇ ಆಗಲ್ಲ, ಒಬ್ಬಳೇ ನಡ್ಕೊಂಡು ಬಂದರೆ ಸುಸ್ತಾಗುತ್ತೆ. ಇದು ನಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್. ನಾವು ಸುಸ್ತಾಗುತ್ತೆ ಅಂದ್ಕೊಂಡು ಹತ್ತಿದ್ರೆ ನಿಜವಾಗ್ಲೂ ನಾವು ಯೋಚನೆ ಮಾಡೋಕ್ಕಿಂತ ಜಾಸ್ತಿನೇ ಸುಸ್ತಾಗುತ್ತೆ. ಅದೇ ನಾವು ತುಂಬ ಈಸಿ, ಇನ್ನೇನು 150 ಸ್ಟೆಪ್ಸು ಹಂಗೆ ಅಂದ್ಕೊಂಡು ಬಂದರೆ ತುಂಬ ಈಸಿಯಾಗಿ ಹೋಗುತ್ತೆ. ಫಾರಿನರ್ಸ್ ಎಲ್ಲ ಬಂದಿದ್ದಾರೆ ಗೈಸ್. ಎಷ್ಟೊಂದು ನೋಡಿದೆ ಫಾರಿನರ್ಸ್ಗಳು ಇಲ್ಲಿ ಬರೋದು. ಆಲ್ಮೋಸ್ಟ್ 3 to 4 ಫ್ಯಾಮಿಲಿ ಬಂದಿದ್ರು ಫಾರಿನರ್ಸು ನೋಡಿದ್ವಿ. ಇಲ್ಲಿ ಟೆಂಪಲಲ್ಲಿ ಕೆಳಗಡೆ ಮಾತ್ರ ಕೋತಿಗಳು, ಮೇಲ್ಗಡೆ ಬಂದರೆ ಕೋತಿಗಳೇ ಕಾಣಿಸಲ್ಲ. ಕೆಳಗಡೆ ಹತ್ತುವಾಗ ಮಾತ್ರ 1-2 ಕೋತಿಗಳಿದ್ವು. ಮೇಲ್ಗಡೆ ಬರ್ತಾ ಕೋತಿಗಳೆಲ್ಲ ಕಡಿಮೆ ಆಗಿ ಸ್ಟಾರ್ಟ್ ಆಯಿತು. ಇವಾಗ ಒಂದು ಸ್ವಲ್ಪ ಗಾಳಿ ಬಿಡ್ತದೆ. ಫೈನಲಿ ದೇವಸ್ಥಾನ ಬಂತು. ಹತ್ತಕ್ಕೆ ಮ್ಯಾಕ್ಸಿಮಮ್ 1.5 hour ತೊಗೊಂಡಿದ್ವಿ. ಫುಲ್ ರಶ್ಶು ಗೈಸ್. ಈ ಬಿಸಿಲಲ್ಲಿ ಸಖತ್ ರಶ್ಶು, ಜನ ಅಂದರೆ ಜನ, ಎಲ್ಲೋದು ಜನ, ಸಖತ್ ರಶ್ ಇತ್ತು ಇವತ್ತು. ನಾವಿಷ್ಟೊತ್ತು ರಶ್ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಸಂಡೇ ಆಗಿ ರಶ್ ಇರ್ಬೋದೇನೋ ಗೊತ್ತಿಲ್ಲ. ಚೆಂಡು ಕಮಲ ಇದಾ? ಅದು ಚೆಂಡು, ಮೇಲೆ ವೈಟ್ ಕಲರ್ ಕಮಲ. ಲೋಟಸ್ ಪಿಂಕು ಇರುತ್ತೆ, ವೈಟ್ ಇರುತ್ತೆ. ಫುಲ್ ರಶ್ ಇದೆ, ಅದಕ್ಕೆ ಪಪ್ಪ ಟಿಕೆಟ್ ತೊಗೊಂಬಕ್ಕೆ ಹೋದ್ವಿ. ಟಿಕೆಟ್ ತೊಗೊಂಬಳಕ್ಕೆ ಹೋಗಿದ್ದಾರೆ 1000 ರೂಪೀಸು. ರಶ್ ಇರುತ್ತೆ ಅನ್ಕೊಂಡೆ ಇರಲಿಲ್ಲ. ನಮ್ಗೆ ನಿಜವಾಗ್ಲೂ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಇಷ್ಟು ರಶ್ ಇರುತ್ತೆ ಅಂತ. ಅದೇ ವೀಕ್ ಡೇಸಲ್ಲಿ ಬನ್ನಿ ಗೈಸ್, ಸ್ವಲ್ಪ ರಶ್ ಕಡಿಮೆ ಇರುತ್ತೆ. ನಾವು ಮೊನ್ನೆ ಬಂದಾಗ ಫುಲ್ ಖಾಲಿ ಇತ್ತಲ್ಲ, ನೈಟ್ ಬಂದಿದ್ವಲ್ಲ. ಯಾವ್ದಾ ನೈಟ್ ಖಾಲಿ ಇರುತ್ತೆ. ಎಷ್ಟು ರಶ್ ಇದೆ ನೋಡು. ತುಂಬ ರಶ್ ಇತ್ತು ಗೈಸ್. ನಾವು ಕ್ಯೂ ಅಲ್ಲಿ ನಿಂತಿದ್ರೆ ಸಂಜೆ ಆಗೋದು. ಹೆಂಗೋ ಪಪ್ಪ 2000 ರೂಪೀಸ್ ಟಿಕೆಟ್ ತೊಗೊಂಡಿದ್ದಕ್ಕೆ ನಮಗೆ ಹೆಲ್ಪ್ಫುಲ್ ಆಯಿತು. ಡೈರೆಕ್ಟ್ ದರ್ಶನಕ್ಕೆ ಹೋದ್ವಿ ಫ್ರೆಂಡ್ಸ್. ನಾವು ಒಳಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಆದರೆ ದರ್ಶನ ಅಂತೂ ತುಂಬ ಸಖತ್ತಾಗಾಯಿತು. ಫುಲ್ ರಶ್ ಇತ್ತು ಗೈಸ್. ನಾವು ಡೈರೆಕ್ಟಾಗಿ ಒಳಗೆ ಹೊರಟೋದ್ವಿ. ಆಮೇಲೆ ತುಂಬ ದೇವರ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. 50 ರೂಪೀಸ್ ಟಿಕೆಟ್ ನೋಡಿ ಎಷ್ಟು ರಶ್ ಇದೆ ನೋಡಿ, ಹೆಂಗೆ ತಳ್ತಾವ್ರೆ.
ಫಾರೆಸ್ಟ್. ನಾವು 2000 ಕೊಟ್ಟು ಒಳಗೋಗಿ ಫುಲ್ಲು ಕರೆಕ್ಟ್ ಆರಾಮಾಗಿ ದರ್ಶನ ಮಾಡಿಕೊಂಡು ಬಂದಿರೋದು. ನಮಗೆ 2000 ರುಪೀಸ್ಗೆ ಇದು ಕೊಟ್ಟಿದ್ದಾರೆ. ಆಮೇಲೆ ದೇವ್ರ ಕುಂಕುಮ ಮತ್ತು ನಮಗೆ ದೇವ್ರದ್ದು ಫೋಟೋ ಕೊಟ್ಟಿದ್ದಾರೆ. ಆಮೇಲೆ ಲಾಡು ಕೊಟ್ಟಿದ್ದಾರೆ ಗೈಸ್. ಚೆನ್ನಾಗಿ ದರ್ಶನ ಆಯ್ತಲ್ಲ. ಚೆನ್ನಾಗಾಯ್ತು. ದೇವ್ರ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ರಶ್ ಎಷ್ಟಿತ್ತು? ರಶ್ ಅಂತೂ ನೋಡೋಕ್ಕಾಗಲ್ಲ, ಅಷ್ಟು ರಶ್ ಇತ್ತು. ನಾವೇನಾರ ಕ್ಯೂ ಅಲ್ಲಿ ನಿಂತಿದ್ದಿದ್ರೆ ಆಲ್ಮೋಸ್ಟ್ ಒಂದು 4-5 ಅರೌಂಡ್ 4:30 5 o'clock ಆಗಿರೋದು ಗಾಯ್ಸ್. ಇನ್ನೂ ಜನ ಎಲ್ಲ ಅಲ್ಲೇ ತಿಳ್ಕೊಂಡು ನಿಂತಿದ್ದಾರೆ ಕ್ಯೂ ಅಲ್ಲಿ. ನಾವೊಂದು 2000 ರುಪೀಸ್ ಕೊಟ್ಬಿಟ್ಟು ಡೈರೆಕ್ಟ್ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ. ಒಳಗೆ ಕಳಿಸ್ಬಿಟ್ರು. ಅದೇ ಫುಲ್ ಒಳಗೋಗಿ ಅದೇ ದರ್ಶನ ಮಾಡ್ಕೊಂಡು ದೇವ್ರ ಹತ್ರನೇ ದರ್ಶನ ಮಾಡಿಕೊಂಡು ಆಮೇಲೆ ಬಳೆಗಳು ಸಿಕ್ತು. ಬಳೆಗಳು ಕೊಡ್ತಾರೆ. ದೇವ್ರ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ. ಫೋಟೋಗ್ರಾಫರ್ ಚೆನ್ನಾಗಿದೆಲ್ಲ ಫೋಟೋ. ತುಂಬ ಚೆನ್ನಾಗಿದೆ. ಇದು ಪ್ರೆಸೆಂಟ್ ಅಲ್ಲಿ ಚಿಕ್ಕದೊಂದು ದೇವ್ರದಿತ್ತಲ್ಲ ದೇವಸ್ಥಾನ, ಅದ್ರದ್ದು ಅದೇ ಉತ್ಸವ ಮೂರ್ತಿದು. ಉತ್ಸವ ಮೂರ್ತಿದೊಂದು ಅದು ಏನಂತ ಅದು ಅಷ್ಟೇ ಉತ್ಸವ ಮೂರ್ತಿ ತಾಯಿ. ದಿನ ಒಂದೊಂದ್ಸಲಿ ಅಲಂಕಾರ ಮಾಡ್ತಾರ. ಹೌದಾ? ಚಿಕ್ಕ ಕೈಯಲ್ಲಿ ಇಟ್ಕೊ. ಇಲ್ಲ ಹಾಕೋ ಕತ್ತಿಗೆ. ಚಿಕ್ಕಗೆ ಒಂದು ಹಾರ ಹಾಕಿದ್ರ 500. ಖಚಿತ. ನೇಚರ್ ಬಂದ್ಬಿಟ್ಟು ಗಾಡ್, ಭೂಮಿ ತಾಯಿ, ಆಮೇಲೆ ಆಕಾಶ, ಸೂರ್ಯ, ಚಂದ್ರನೇ ನಮ್ಗೆ ಕಾಣಂತು. ನಿಮ್ಮ ಅಜ್ಜಿ ಹೇಳಿದ್ದ ರತ್ನಜ್ಜಿ? ನಿಮ್ಮ ರತ್ನಜ್ಜಿ ಸೈನ್ಸ್ ಓದಿಲ್ಲ, ಹೇಳ್ಬೇಕಿತ್ತು. ರತ್ನಜ್ಜಿನೇ ಹೇಳಿದ್ರು. ಏನು ಹೇಳಿದ್ದು ನಿಮ್ಮ ರತ್ನಜ್ಜಿ? ನಮ್ಮ ರತ್ನಜ್ಜಿ ಹೇಳಿದ್ದಾರೆ ಭೂಮಿ, ಆಕಾಶ, ಸೂರ್ಯ, ಚಂದ್ರನೇ ದೇವರು. ಆಯ್ತು, ನೋಡು ಕಲ್ತ್ಕೊ ನನ್ನ ಮಗನ ಹತ್ರ. ಯಾರ ಮಗನೇ? ಅಪ್ಪ ಅಮ್ಮ ಫಸ್ಟ್ ದೇವ್ರಂತೆ. ನೋಡು ಅಪ್ಪ ಅಮ್ಮನೇ ದೇವರು, ದೇವಗಳು ಅಂತ ಹೇಳ್ಬೇಕಾದ್ರೆ ನೋಡು. ಪಪ್ಪ ನಾಳೆ ಇಷ್ಟೊತ್ತಲ್ಲಿ ಬ್ಯಾಂಕಾಕಲ್ಲಿರುತ್ತೆ. ಥೈಲ್ಯಾಂಡ್. ಈಗ 12 ಗಂಟೆ ಆಗಿದೆ. ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಇನ್ನ ಎಷ್ಟೊತ್ತಾಗುತ್ತೆ ಅಂತ ಆಮೇಲೆ ತೋರಿಸ್ತೀನಿ ಗಾಯ್ಸ್. ಬನ್ನಿ. ಯಾವ್ದಾರ ಆ್ಯಂಕರಿಂಗ್ ಮಾಡಕ್ಕೆ ಬಿಟ್ಬಿಡ್ಬೇಕು ನ್ಯೂಸ್ ಚಾನಲ್ಗೆ. ಮತ್ತೀಗ ನೀನು ಕೇಳ್ಬೇಕು ಅವ್ರನ್ನ. ಕೇಳಕ್ಕೆ ನಮ್ಮ ಸನ್ನಿಧಿ ಕೇಳ್ತಾಳೆ. ಸರಿ ಕೇಳವ. ಸರ್ ಬ್ಯಾಂಗ್ಳೂರ್. ಬೆಟ್ಟ ಹತ್ತೋದು ಕಷ್ಟ ಆಯಿತು, ಆದರೆ ಇಳಿಯೋದಂತೂ ತುಂಬ ಈಸಿ ಇತ್ತು ಫ್ರೆಂಡ್ಸ್. ಇಷ್ಟೊತ್ತರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಗೈಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.